ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳನ್ನ ಪೂರೈಸಿದೆ. ಮುಖ್ಯಮಂತ್ರಿ ಬದಲಾವಣೆ ಆಗಿದೆ. ಮುಖ್ಯಮಂತ್ರಿಗಳು ಕೇವಲ 10 ಸಚಿವರೊಂದಿಗೆ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥ ರೀತಿಯನ್ನು ನೋಡಿದ್ರೆ ಸ್ವತಃ ಮುಖ್ಯಮಂತ್ರಿಗಳಿಗೆ ಭಯ ಕಾಡ್ತಾ ಇದೆ. ಯಾವಾಗ ಮಂತ್ರಿಮಂಡಲದ ವಿಸ್ತರಣೆಗೆ ಕೈ ಹಾಕ್ತೀವೋ ಆವಾಗ ತಮ್ಮ ಬುಡಕ್ಕೆ ಬರ್ತದೆ ಅನ್ನೋ ಭಯದ ಕಾರಣದಿಂದ ಇನ್ನೂ ಕೂಡ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಆ ದುಸ್ಸಾಹಸಕ್ಕೆ ಇನ್ನೂ ಕೂಡ ಕೈ ಹಾಕದಂತೆ ಕಾಣ್ತಾ ಇಲ್ಲ. ಪತ್ರಕರ್ತರಿಗೆ ನೋಡೋಂಥವರಿಗೆ ಏನಪ್ಪ DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಎಲ್ಲವೂ ಕೂಡ ಸರಿ ಹೋಗಿದೆ ಅಂತೇಳಿ ಅನ್ನಿಸ್ತಾ ಇರಬಹುದು. ಆದ್ರೆ ಯಾವ ದಿನ ಅವರು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕೈ ಹಾಕ್ತಾರೋ ಅಲ್ಲಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳ ಕೌಂಟ್ ಡೌನ್ ಶುರುವಾಗ್ತದೆ. ಈ ರಾಜ್ಯದಲ್ಲಿ 3ನೇ ಮುಖ್ಯಮಂತ್ರಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಆ ರೀತಿ ಒಂದು ಆಂತರಿಕ ಕಚ್ಚಾಟ ಕಾಂಗ್ರೆಸ್ನಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದನ್ನು ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ರಾಜ್ಯದಲ್ಲಿ ನಾವು ವಿರೋಧ ಪಕ್ಷದ ಸ್ಥಾನದಲ್ಲಿ ನಾವಿದ್ದೇವೆ, ವಿರೋಧ ಪಕ್ಷದಲ್ಲಿ ಕುಳಿತುಕೊಂಡಿದ್ದೇವೆ. ಅದಕ್ಕೆ ನಾವು ಇವತ್ತು ವಿರೋಧ ಪಕ್ಷದಲ್ಲಿ ಕೂತಿದ್ದೇವೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಎಷ್ಟು ಕಾರಣ, ನಾವೆಷ್ಟು ಕಾರಣ, ಅದು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಅದೇ ಸ್ವಯಂಕೃತ ಅಪರಾಧದಿಂದ ನಾವು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತಿದ್ದೇವೆ ಅಂತಕ್ಕಂಥದ್ದು ಅಲ್ಲಗಳಿದಕ್ಕೆ ಸಾಧ್ಯ ಇಲ್ಲ. ಇವತ್ತೆಲ್ಲೋ ಒಂದ್ ಕಡೆ ನಾವು ಕೂಡ ಮುಖಂಡರುಗಳು ಇವತ್ತು ಒಗ್ಗಟ್ಟಾಗಿ ಒಂದಾಗಿ ಮುಂದೆ ಸಾಗಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಒಂದು ಕಡೆ ರಾಜ್ಯದಲ್ಲಿ ಒಂದು ಭ್ರಷ್ಟ ರೈತ ವಿರೋಧಿ, ಬಡವರ ವಿರೋಧಿ, ಮಹಿಳಾ ವಿರೋಧಿ ಇವತ್ತು ಕಾಂಗ್ರೆಸ್ ಸರ್ಕಾರ, ಹಿಂದೂ ವಿರೋಧಿ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ. ಮತ್ತೊಂದು ಕಡೆ ನಮ್ಮ ಆಂತರಿಕ ಸಮಸ್ಯೆಗಳು ಕೂಡ ನಮ್ಮ ಕಾರ್ಯಕರ್ತರ ವಿಶ್ವಾಸ ಬರ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ನನ್ನ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಬಹಿರಂಗವಾಗಿ ಮಾತನಾಡ್ತಾ ಇದ್ದೇನೆ. ರಾಜ್ಯದ ಅಧ್ಯಕ್ಷನಾಗಿ ವಿಚಾರವನ್ನು ಹೇಳೋದಕ್ಕೆ ನನಗೆ ಸಂಕೋಚ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ನೋಡಿ, ಹಿಂದೆ ನಮ್ದೇ ರಾಜ್ಯ ನಮ್ದೇ ಸರ್ಕಾರ ಇತ್ತು. ಯಡಿಯೂರಪ್ಪನವರು ಒಳ್ಳೆ ಆಡಳಿತ ನೀಡಿದ್ರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದರು. ಕಾಂಗ್ರೆಸ್ಸಿನ 40% ಭ್ರಷ್ಟಾಚಾರದ ಆರೋಪ ನಮ್ಮ ಮೇಲೆ ಬಂದಾಗ ಅದನ್ನ ಸರಿಯಾಗಿ ನಾವು ಎದುರಿಸದೇ ಸಾಧ್ಯ ಆಗ್ತೇನೆ ವಿರೋಧ ಪಕ್ಷದಲ್ಲಿ ಕೂತಿದ್ದೇವೆ. ನಮ್ಮ ಆಂತರಿಕ ಸಮಸ್ಯೆ ಅಂತ ವಿರೋಧ ಪಕ್ಷದಲ್ಲಿ ಕೂತಿದ್ದೇವೆ. ಇದ್ರ ಪರಿಣಾಮ ಏನು? ನಾವು ಎಷ್ಟು ಜನ ಇದನ್ನು ಗಂಭೀರವಾಗಿ ಯೋಚನೆ ಮಾಡಿದ್ದೇವೆ ನನಗಂತೂ ಗೊತ್ತಿಲ್ಲ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಕಳೆದ 3 ವರ್ಷದಲ್ಲಿ ನಿರಂತರವಾಗಿ ಹಿಂದೂ ಕಾರ್ಯಕರ್ತಗಳ ಮೇಲೆ ಹತ್ಯೆ ನಡೀತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಪ್ರವೀಣ್ ನೆಟ್ಟಾರ್ ಹತ್ಯೆ ಆಗ್ತದೆ. ತದನಂತರ ಹುಬ್ಳಿನಲ್ಲಿ ಲವ್ ಜಿಹಾದ್ ಪ್ರಕರಣದಲ್ಲಿ ನೇಹ ಹತ್ಯೆ ಪ್ರಕರಣ ನಮಗೆ ನೋಡಿದ್ದೇವೆ. ಅದಾದ ನಂತರದಲ್ಲಿ ಕೊಪ್ಪಳದಲ್ಲಿ ಗವಿಸಿದ್ದಪ್ಪ ಪರಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗ್ತದೆ. ಹಾಡುವಾಗಲೇ ಯಲ್ಲಾಪುರದಲ್ಲಿ ಒಬ್ಬ ದಲಿತ ಮಹಿಳೆಯ ಹತ್ಯೆ ಆಗ್ತದೆ. ಮೊನ್ನೆ ಹಾವೇರಿ ಜಿಲ್ಲೆಯಲ್ಲಿ ಹಟ್ಟಿ ಹಬ್ಬದ ಸಂದರ್ಭದಲ್ಲಿ ಓರಿ ಓಡಿಸ್ತಕ್ಕಂಥ ಸಂದರ್ಭದಲ್ಲಿ ಪಟಾಕಿ ಹೊಡೆದರು ಅನ್ನೋ ಕಾರಣಕ್ಕೆ ಲೋಹಿತ್ ಕುರುಬರು, ಒಂದು ಹಾಲು ಮತಸ್ಥ ಸಮಾಜಕ್ಕೆ ಸೇರಿರ್ತಕ್ಕಂಥ ಯುವಕರಿಗೆ ಮಾರಣಾಂತಿಕ ಹಲ್ಲೆನೂ ಕೂಡ ಆಗ್ತದೆ.
ಅದಾದ 2 ದಿನಕ್ಕೆ ರೆಟ್ಟೆಹಳ್ಳಿನಲ್ಲಿ ಒಬ್ಬ ಮರಾಠ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಶಿವಾಜಿರಾವ್ ಮರ್ಮಾಂಗಕ್ಕೆ ಒತ್ತು ಕ್ಷುಲ್ಲಕ ಕಾರಣಕ್ಕೆ ಅವನ ಹತ್ಯೆನೂ ಕೂಡ ಆಗ್ತದೆ. ಆದ್ರೆ ಇವೆಲ್ಲ ಪ್ರಕರಣಗಳನ್ನ ನೀವು ನೋಡಿದಾಗ ಈ ಎಲ್ಲಾ ಪ್ರಕರಣಗಳಲ್ಲಿ ಯಲ್ಲಾಪುರದಲ್ಲಿರ್ಬೋದು, ಕೊಪ್ಪಳದಲ್ಲಿರ್ಬೋದು, ಹಾವೇರಿ ಜಿಲ್ಲೆ ನಡೆದಂತ ಘಟನೆ ಇರ್ಬೋದು, ಮಂಗಳೂರಲ್ಲಿ ನಡೆದಂತ ಬರ್ಬರ ಹತ್ಯೆ ಇರ್ಬೋದು, ಎಲ್ಲೂ ಕೂಡ ಆಡಳಿತ ಪಕ್ಷದ ಅಥವಾ ಕಾಂಗ್ರೆಸ್ ಸರ್ಕಾರದ ಸಚಿವರು ಎಲ್ಲೂ ಕೂಡ ಹೋಗೋದಿಲ್ಲ. ಯಾವ ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ಅವನು ಮರಾಠ ಇರ್ಬೋದು, ಅವನು ದಲಿತ ಇರ್ಬೋದು, ಅವನು